ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಏನಿದೆ, ಯಾಕಂದ್ರೆ ಆಲ್ರೆಡಿ ಇಷ್ಟು ಡಿಲೇ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡೋದಿಕ್ಕೆ ಅಥವಾ ಯಾವುದೋ ಒಂದು ಕ್ರಮವನ್ನ ಕೈಗೊಳ್ಳೋದಿಕ್ಕೆ ಇಷ್ಟು ಲೇಟ್ ಮಾಡಿದ್ರು. ಇದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಒಳಗೊಳಗಡೆ ಒಪ್ಪಂದ ಇದೆಯಾ ಅಂತ ಅನ್ಸುತ್ತೆ. ನಿನ್ನೆವರೆಗೂ ಕೂಡ ಜನರಲ್ಲಿ ತುಂಬಾ ಆಕ್ರೋಶ ಇತ್ತು, ಯಾಕೆ ಸುಮ್ಮನಿದೆ ಸರ್ಕಾರ ಅಂತ ಹೇಳಿ. ಕಾಂಗ್ರೆಸ್ನವರೇ ಇದನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದ್ರೂ ಕೂಡ ಕಾಂಗ್ರೆಸ್ನವ್ರ ಜೊತೆಗೇನೋ ಒಂದಷ್ಟು ಅಡ್ಜಸ್ಟ್ಮೆಂಟ್ಗಳಾಗಿದ್ದಾವೆ ಅನ್ನುವಂತಹ ಆರೋಪಗಳು ಕೂಡ ಅಷ್ಟೇ ಸ್ಪಷ್ಟವಾಗಿ ಕೇಳಿ ಬರ್ತಾ ಇತ್ತು. ಬಹುಶಃ ಅದನ್ನ ಮುಚ್ಚಾಕೋದಿಕ್ಕೇನೋ ಅಥವಾ ಟ್ಯಾಪೆ ಹಚ್ಚೋ ಕೆಲಸಕ್ಕೇನೋ ಅವ್ರನ್ನ ಅರೆಸ್ಟ್ ಮಾಡಿರೋ ಹಾಗೆ ಕಾಣ್ತಾ ಇದೆ. ಸೊ ಈ ಕಾಂಗ್ರೆಸ್ನವರು ಅಥವಾ ಈ ಸರ್ಕಾರ ಅವ್ರನ್ನ ಶಿಕ್ಷೆ ಕೊಡಿಸೋದಿಕ್ಕೆ ಒಂದು ಒತ್ತನ್ನ ಕೊಡುತ್ತಾ ಹಾಕಿದ್ರೆ ನೋಡ್ರಿ, ಡೆವಲಪ್ಮೆಂಟ್ ಇಲ್ಲಿವರೆಗೆ ಆಗಿದ್ದು, ಈಗಾದ್ರೂ ಅರೆಸ್ಟ್ ಮಾಡಿದ್ರೆ ಅಷ್ಟೇ. ಅದು ಏನು ಎನ್ಕ್ವೈರಿ ಆಗ್ತದೆ, ಯಾವ ರೂಪ ಪಡಿತದೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುವಂಥದ್ದು. ಮತ್ತು ಈ ಸರ್ಕಾರ ನೀವು ಹೇಳಿದಂಗೆ ಅಡ್ಜಸ್ಟ್ಮೆಂಟ್ ಅಂತ ಪ್ರತಿಯೊಂದರಲ್ಲಿ ಅದ, ಪ್ರತಿಯೊಂದು ಪಾರ್ಟಿಲೂ ಅಡ್ಜಸ್ಟ್ಮೆಂಟ್ ಅದ. ಕೇವಲ ಯತ್ನಾಳ್ ಹೇಳಿದಂಗೆ ಕೆಲವೊಂದು ಮಂದಿ ನಡಕಷ್ಟೇ ಅಡ್ಜಸ್ಟ್ಮೆಂಟ್ ಇಲ್ಲ, ಎಲ್ಲ ರಾಜಕಾರಣ ಜೊತೆಗೆ ಅಡ್ಜಸ್ಟ್ಮೆಂಟ್ಗಳು ಇದ್ದಾವೆ. ಅವ್ರು ತಪ್ಪಾದಾಗ ಒಬ್ಬರೊಬ್ಬರು ಉಳಿಸ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಅದ. ಹೀಗಾಗಿ ಇವ್ರಿಗೆ ಶಿಕ್ಷೆ ಆಗುವಂಥದ್ದು ಬಹಳಷ್ಟು ರೇರ್ ಅನ್ನಿಸ್ತದೆ. ಯಾಕಂದ್ರೆ ಡಿಲೇಡ್ ಏನಪ್ಪ ಈ ಪನಿಷ್ಮೆಂಟ್ ಅದಲ್ಲ ಅಥವಾ ತೀರ್ಪು ಅದಲ್ಲ, ಅದು ಆಟೋಮೆಟಿಕ್ಕಾಗಿ ಡಿನೈಡ್ ಅಂದಂಗೆ. ಹಾಗಾಗಿ ಇದನ್ನು ತಪ್ಪಿಸುವಂಥ ಇವತ್ತು ನೋಡ್ರಿ ಎಷ್ಟು ಒತ್ತಡ ಬಂದಾಗ ಅವ್ರು ಹೋಗಿರ್ತಾರೆ. ಅವ್ರನ್ನ ಇದು ನಡೆದಗಟ್ಟೆ ಎಷ್ಟು ದಿವಸ ಆಗಿದೆ ಆಕೆಗೆ, ಎಷ್ಟೊಳಗೆ ಹಿಡ್ಕೊಂಡ್ಬರ್ಬೇಕಾಗಿತ್ತು ಅವ್ರನ್ನ, ಆಗಿಲ್ಲ. ಅಂದ್ರೆ ಅಡ್ಜಸ್ಟ್ಮೆಂಟ್ ಅದ, ಆದ್ರೆ ಜಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಅವ್ರು ಸಾಚ ಅಂತ ಹೇಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದ್ರ ಕಾನೂನಿಂದ ತಪ್ಪಿಸ್ಕೊಳ್ಳೋದು ಹೆಂಗಳು ಹಾದಿಗಳು ಅವರ ತೋರಿಸ್ಕೊಡ್ತಾ ಇರ್ತಾರೆ. ಯಾಕಂದರೆ FIR ಮಾಡೋವಲ್ಲೇ ಸಡಿಲ ಅಂತ FIR ಮಾಡುವಂಥದ್ದು, 1, 2 ಎಲ್ಲ ಮಾಡುವಂಥದ್ದು. ಮತ್ತು ಅಧಿಕಾರಕ್ಕೆ ಸಾಕ್ಷಿಗಳನ್ನು ಒಂದರಿಂದೊಂದು ಬೆದರಿಸಿ ದೂರ ಸರಿಸ್ತಾರೆ. ಮತ್ತು ನಿಲ್ಲೋದು ಸಾಕ್ಷಿಗಳ ಆಧಾರ ಮೇಲೆ. ಸಾಕ್ಷಿನ ಇಲ್ಲ ಅಂತಂದ್ರೆ ನೀವು ಶಿಕ್ಷಣ ಕೊಡೋರಿದ್ರಿ ಅಂಥದನ್ನು ನಿಲ್ಲ ಮಾಡುವಂಥ ಪ್ರಯತ್ನ ಇಲ್ಲಿ ನಡೀತಾ ಇರ್ತಾವೆ. ಇವಾಗ ಇನ್ನೂ ಹೊಸದಾಗಿ 3 ಜನ ಮಹಿಳೆಯರು ಮುಂದೆ ಬಂದು HD ರೇವಣ್ಣ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಹೊಸದಾಗಿ ಮತ್ತೆ ಕೇಸ್ಗಳನ್ನು ದಾಖಲಿಸುವಂಥದ್ದಾಗಿರಬಹುದು ಮಾಡುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ SIT ಅಧಿಕಾರಿಗಳ ಕೈಯಲ್ಲಿ ಮತ್ತಷ್ಟು ಸಂತ್ರಸ್ತೆಯರು ಸಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇರುವಂಥದ್ದು ಸರ್. ಹಾಗೊಂದು ವೇಳೆ ದಿನಕ್ಕೊಂದು ಮಹಿಳೆ, ಏನು ಸಾವಿರಾರು ಜನ ಮಹಿಳೆಯರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆ ಸಾವಿರಾರು ಜನರಲ್ಲಿ ಕೇವಲ ಒಂದು 50ರಿಂದ 100 ಜನ ಮಹಿಳೆಯರು ಕೂಡ ಬಂದು ನಮ್ಮ ಮೇಲೆ ಅತ್ಯಾಚಾರ ಆಗಿದೆ, ದೌರ್ಜನ್ಯ ಆಗಿದೆ ಅಂತ ಕೇಸ್ಗಳನ್ನ ಹಾಕಿದ್ರು ಕೂಡ ಆ 50 ಕೇಸನ್ನ ಡಿನೈ ಮಾಡಿ ಇವ್ರನ್ನ ಕಾಪಾಡೋದಕ್ಕೆ ಸಾಧ್ಯ ಆಗುತ್ತಾ? ನೋಡ್ರಿ, ಒಂದು ಸಿಂಪಲ್ ನಿಮಗೆ ನಡೆದಂಥ ದೆಹಲಿಯಲ್ಲಿ ನಡೆದು ನೋಡಿದ ಜಂತರ ಮಂತ್ರದಲ್ಲಿ ಈ ದೇಶದ ಕೀರ್ತಿಯನ್ನು ವಿಶ್ವಮಟ್ಟಕ್ಕೆ ಹಾರಿಸಿದಂಥ ವಿಶ್ವದ ಮುಸ್ಲಿಪಟುಗಳಿಗೆ ಎಷ್ಟು ನ್ಯಾಯ ಸಿಕ್ತು. ಅವ್ರು ಜ್ವಲಂತಾಗಿ ಸಾಕ್ಷಿಗಳು ಒದಗಿಸೋರು ಸಹಿತ, ಸ್ಟ್ರೈಕ್ ಮಾಡಿ ಸಹಿತ ಏನಾಯ್ತು ನೀವು ನೋಡಿದೆ. ಅದು ನೆನಪಿಸ್ಕೊಂಡಾಗ ಇಲ್ಲ ಆದರೂ ಸಹಿತ ನಮಗೆ ಆ ಪ್ರಮಾಣದಲ್ಲೇ ಹೋರಾಟ ಮಾಡಿದ್ರು. ಇಲ್ಲಿ ಹೋರಾಟ ಮಾಡೋರು ಯಾರು? ಸಂತ್ರಸ್ತೆಯರ ಪರವಾಗಿ ಹೋರಾಟ ಮಾಡೋರು ಯಾರು? ಇಲ್ಲಿ ಭಾಳ ಮಹತ್ವದ ಯಾರು ಬಡದಾಡೋರು ಇದ್ದಾರಪ್ಪ ಅವ್ರ ಸಲುವಾಗಿ. ಅಲ್ಲಿ ಹೋರಾಟ ಮಾಡಿ ತಿಂಗಳ ಮಾಡಿದ್ರು ಸಹಿತ ಏನೂ ಬರಲಿಲ್ಲ. ಕೊನೆಗೆ ಅವರು ಮಗ್ ಇವತ್ತು ಬ್ರಿಜ್ ಭೂಷಣ್ ಸಿಂಗರ ಮಗ್ಗ ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ BJP ಅವರು. BJP ಅವ್ರು ಹಂಗೆ, JDS ಅವ್ರು ಹಿಂಗೆ, ಕಾಂಗ್ರೆಸ್ ಅವ್ರು ಹಂಗಂಗೆ ಮುಂದಿದ್ದು ಹೆಂಗಂತ ಪ್ರಶ್ನೆ ಏನದಪ್ಪ ಅಂತಂದ್ರೆ, ಇಲ್ಲೇ ಶಿಕ್ಷೆ ಕೊಡುವಂಥ ಪ್ರವೃತ್ತಿ ನಮ್ಮ ರಾಜಕಾರಣಲ್ಲೇ ಒಬ್ಬರು ಹೊಂದಾಣಿಕೆ ಆಗೋದ್ರಿಂದ ಮತ್ತೊಂದು ತಿಳ್ತಿದ್ದೀನಿ ನಿಮಗೆ. ಇದರಲ್ಲಿ ಎಲ್ಲರೂ ಹೇಳೋದಾರ್ರಿ. ಇವತ್ತು ನೋಡ್ರಿ, ಕಾಂಗ್ರೆಸ್ಗರು ಅಂತಾರೆ ಅವ್ರ ಮೇಲೆ ಹಾಕ್ತಾರೆ, ಅವ್ರು BJP ಅವ್ರು ಹೇಳ್ತಾರೆ ಇವ್ರ ಮೇಲೆ ಹಾಕ್ತಾರೆ. JDS ಅವರು ಅವ್ರು ಸ್ವತಃ ಎಚ್ಚರಿಕೆ ಹೇಳ್ತಾರೆ, ನೀವು ಏಪ್ರಿಲ್ 27 ಹಾಕಿದ್ದಿಲ್ಲ ಮಾಡಿಲ್ಲ, ನೀವು ಓಡಾಕ್ ಬಿಟ್ಟಿರ್ತೀವಿ ಇವ್ರು ಹೇಳ್ತಾರೆ. ಓಡಾಕ್ ಕಾಂಗ್ರೆಸ್ ಅವ್ರು ಬಿಟ್ಟಿಲ್ಲ, ಓಡೋದು ನೋಡೋದು ಸುಮ್ಮನೆ ಇದ್ದಾರೆ ಅಂತ ಹೇಳ್ಬೋದು. ಓಡಾಕ್ ಬಿಟ್ಟವ್ರು ಯಾರು? ಎಚ್ಚರಿಕೆ ಮತ್ತು ಅವ್ರ ಮನೆಯವರು. ಇವತ್ತು ಅವ್ರ ಹೆಣ್ಮಗಳು ಮುಚ್ಚಿಟ್ಟವ್ರು ಯಾರು? ಎಚ್ಚರಿಕೆ ಅವರ ಅದು ಅವ್ರ ಅಣ್ಣನ ಹೇಳ್ತೀವಿ. ಮತ್ತು ಅವ್ರು ಮಾಡಿದಾಗ ನಾಳೆ ಕಾಂಗ್ರೆಸ್ ಅವ್ರು ಮುಚ್ಚಿಟ್ರು ಮತ್ತೇನು ಮುಚ್ಚಿಟ್ರು ಅಂತ ಈ ಎಸ್ಕೇಪಿಸಮ್ ಮಾತಾಡೋದಲ್ಲ ಇದೆಲ್ಲವಲ್ಲ. ಇದೇ ಒಂದು ರೀತಿ ಅಪರಾಧ ರೀ. ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆನ ಕೇಳಲೇಬೇಕು. ನನ್ನ ಮಗನ್ಗೆ ಓಟ್ ಹಾಕಿ ಅಂತ ಇದ್ದವರು ಇವಾಗ ನನ್ನ ಮಗನ ಅರೆಸ್ಟ್ ಮಾಡಿ ಅಂತ ಯಾಕೆ ಹೇಳ್ತಾ ಇಲ್ಲ? ಅವರು ಶಿಕ್ಷೆ ಕೊಡಿ ಅಂತ ಯಾಕೆ ಹೇಳ್ತಾ ಇಲ್ಲ? ಇವಾಗ ಹೇಳ್ತಾರೆ ಆ ಕುಟುಂಬನೇ ಬೇರೆ, ನನ್ನ ಕುಟುಂಬನೇ ಬೇರೆ. ನೋಡ್ರಿ, ನಿಮ್ಮಂದ ಇಂಥ ಪರಿಸ್ಥಿತಿ ಇದ್ದಾಗ ನೀವು ಪಾಪ ಸಂತ್ರಸ್ತರಿಗೆ ನ್ಯಾಯ ಸಿಗ್ತದೆ ಯಾವ ನೆಲೆಯಲ್ಲಿ ಮಾತಾಡ್ತೀರಿ ಅಲ್ಲ? ಓಟ್ ಕೇಳೋ ಮುಂದೆ ನನ್ನ ಮಗ ಓಟ್ ಹಾಕಿ ಹೋಗಿ ಕೇಳಿದ್ರೆ ಹಾಗೆ ನನ್ನ ಮಗ ತಪ್ಪು ಮಾಡಿದ್ರೆ ಫಿಕ್ಸ್ ಆಗ್ಯದ, ನಡೆದು ಖರೆ ಅದ. ಇಲ್ಲಾಂದ್ರೆ ಅವ್ರು ನಡೆದಿದ್ದು ಖರೆ ಇಲ್ಲಂದ್ರೆ ಆ ಹೆಣ್ಮಗಳು ಅಂದ್ರೆ ಭವಾನಿ ಅವರು ಆ ಹೆಣ್ಮಕ್ಳು ಮುಚ್ಚಿಡುವಂಥ ಪ್ರಯತ್ನ ಯಾಕೆ ಮಾಡ್ತಿದ್ರು? ಪ್ರಜ್ವಲ್ ರೇವಣ್ಣ ಓಡ್ಯಾಗಿ ಹೋಗ್ತಿದ್ದ ದೇಶ ಬಿಟ್ಟ. ಮುಂದೆ ಈ ರೇವಣ್ಣ ಇವ್ರು ಇದ್ದಂಥವ್ರು ಎಲ್ಲೋ 1-2 ವರ್ಷ ಅವ್ರ ಅಪ್ಪನ ಹೋಗಿ ಕೂತ್ಕೊಂಡಿದ್ರು, ಎಲ್ಲಿ ಹಿಡ್ಕೊಳ್ಳಿಕ್ಕೆ ಬರ್ತಾರಂದ್ರೆ ಇದೆಲ್ಲ ಯಾಕೆ ಆಗ್ತಿತ್ತು? ಅವ್ರು ಪ್ರಾಮಾಣಿಕರಿದ್ರೆ ಅದಕ್ಕೆ ಯಾಕೆ ಅನ್ಸ್ಬೇಕಾಗ್ಯದ? ಅದೇನಂತಲ್ಲ, ಈ ಕೆಲವು ಅಂತಾರೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೇಳಿ. ಪ್ರಮಾಣ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಪ್ರಮಾಣ ಮಾಡೋದು? ಪ್ರಮಾಣ ವಿಡಿಯೋದಲ್ಲಿರೋ ಹೆಣ್ಮಕ್ಳು ಮುಂದೆ ಬಂದು ಮಾತಾಡ್ತಾ ಇದ್ದಾರೆ, ಎಂತ ಪ್ರಮಾಣ ಬೇಕು ಅವ್ರಿಗೆ? ಓಕೆ, ಕೊನೆಯದಾಗಿ ಕೇಳೋ ಹಾಕಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರು ಬಂದ್ರೆ ಶಿಕ್ಷೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ. HD ರೇವಣ್ಣ ಅವರಿಗೆ ಶಿಕ್ಷೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಆ ಮಹಿಳೆಯರ
ಕತೆ ಮುಂದೆ ಏನಾಗುತ್ತೆ ಇಲ್ಲ ಗೊತ್ತಿಲ್ಲ. ಒಂದ್ ವೇಳೆ ಆ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆ ಉಂಟಾಯ್ತು ಅಂದ್ರೆ ಅವ್ರಿಗೆ ರಕ್ಷಣೆ ನೀಡುವಂತಹ ಜವಾಬ್ದಾರಿ ಯಾರ್ದು ಸರ್? ಸರ್ಕಾರದಲ್ಲಿ ಸರಳವಾಗಿ ಮಾಡಬೇಕಾದ ಕೆಲಸ ಸರ್ಕಾರ. ಇಷ್ಟೆಲ್ಲ ಸಿಕ್ಕವರು ಸರ್ಕಾರ ಕೆಲಸ ಮಾಡೋದ್ರೆ ನ್ಯಾಯ ಮಾಡೋದ್ರೆ ನ್ಯಾಯ ಡೈರೆಕ್ಷನ್ ಮಾಡ್ತದೆ, ಹಿಂಗೆ ಮಾಡಪ್ಪ ಪ್ರೊಟೆಕ್ಷನ್ ಮಾಡಂತೆ, ಅದು ಪ್ರೊಟೆಕ್ಷನ್ ಮಾಡೋದು ಮಾತ್ರ ಸರ್ಕಾರದ ಕೆಲಸ ಮಾಡಬೇಕು, ಅದು ಅವ್ರ ಡ್ಯೂಟಿ. ಓಕೆ, ನೋಡಿದ್ರಲ್ವ ವೀಕ್ಷಕರೇ, ಇದು ಇವತ್ತಿನವರೆಗೂ ಅಥವಾ ಈ ಹೊತ್ತಿನವರೆಗೂ ನಡೆದಂತಹ ಒಂದು ಅಪ್ಡೇಟ್ಸ್. ಎಚ್ ಡಿ ರೇವಣ್ಣ ಅವರ ಕೇಸಲ್ಲಿ ಆಗಿರಬಹುದು ಅಥವಾ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ಆಗಿರ್ಬೋದು, ಒಟ್ಟಾರೆಯಾಗಿ ದೇವೇಗೌಡರ ಕುಟುಂಬದಲ್ಲಿ ಏನು ನಡೀತಾ ಇದೆ, ಈ ಆಗ್ಬಾರ್ದೆಲ್ಲ ಏನು ಆಗ್ತಾ ಇತ್ತು ಅದ್ರ ಬಗ್ಗೆ ಒಂದಿಷ್ಟು ಬೆಳವಣಿಗೆಗಳಾಗಿರುವಂತಹ ಕಾರಣದಿಂದಾಗಿ ಅವುಗಳ ಬಗ್ಗೆ ಅಪ್ಡೇಟ್ ಅನ್ನು ಕೊಡುವಂತಹ ಸಣ್ಣ ಪ್ರಯತ್ನ ಇದಾಗಿತ್ತು. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಚರ್ಚೆಗಾಗಿ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು